ನಮಸ್ಕಾರ ಗೆಳೆಯರೇ. ಭಾರತವು ಕೇವಲ ಒಂದಲ್ಲ 3 ದೊಡ್ಡ ಆರ್ಥಿಕ ವಿಜಯಗಳನ್ನು ದಾಖಲಿಸಿದ್ದು ಇದು ಇಡೀ ಜಗತ್ತನ್ನೇ ಅಚ್ಚರಿಗೊಳಿಸಿದೆ. ಕೆಲವು ವಾರಗಳ ಹಿಂದೆ ಭಾರತದ ಆರ್ಥಿಕತೆಯ ಬಗ್ಗೆ ಕಳವಳಗಳು ವ್ಯಕ್ತವಾಗುತ್ತಿದ್ದಾಗ ಈಗ ಭಾರತವು ಎಂಥ ಒಂದು ಅದ್ಭುತ ಸಾಧನೆ ಮಾಡಿದೆ ಅಂದರೆ ಇದರಿಂದ ಅಮೆರಿಕ ಮತ್ತು ಜಪಾನ್ ಅಂತ ದೊಡ್ಡ ದೇಶಗಳು ಕೂಡ ದಿಗ್ಭ್ರಮೆಗೊಂಡಿವೆ. ಸೊ ಬನ್ನಿ ಗೆಳೆಯರೆ, ಈ ತ್ರಿಮೂರ್ತಿಗಳ ವಿಜಯಗಳ ಅರ್ಥವೇನು ಹಾಗೂ ಇದು ಭಾರತಕ್ಕೆ ಎಷ್ಟು ದೊಡ್ಡ ಬದಲಾವಣೆಯನ್ನು ತರಬಹುದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಗೆಳೆಯರೆ, ಕಳೆದ ಒಂದು ವಾರದಲ್ಲಿಯೇ ಭಾರತದ ಫಾರೆಕ್ಸ್ ರಿಸರ್ವ್ 15.2 ಶತಕೋಟಿ ಡಾಲರ್ಗಳಷ್ಟು ಹೆಚ್ಚಾಗಿದೆ. ಈಗ ಭಾರತದ ಒಟ್ಟು ಫಾರೆಕ್ಸ್ ರಿಸರ್ವ್ 654 ಶತಕೋಟಿ ಡಾಲರ್ಗಳನ್ನು ತಲುಪಿದೆ. ಹಾಗೆ ನೋಡೋದಾದ್ರೆ 100ಕ್ಕೂ ಹೆಚ್ಚು ದೇಶಗಳ ಒಟ್ಟು ಫಾರೆಕ್ಸ್ ರಿಸರ್ವ್ 15 ಶತಕೋಟಿ ಡಾಲರ್ಗಳನ್ನು ಸಹ ತಲುಪಿಲ್ಲ. ಆದರೆ ನಮ್ಮ ಭಾರತವು ಕೇವಲ 7 ದಿನಗಳಲ್ಲಿ ಇಷ್ಟೊಂದು ಪ್ರಮಾಣದ ಹಣವನ್ನು ಸಂಗ್ರಹಿಸಿದೆ. ಪಾಕಿಸ್ತಾನದ ಇಡೀ ಎಕನಾಮಿಯ ರಿಸರ್ವ್ 14ರಿಂದ 15 ಶತಕೋಟಿ ಡಾಲರ್ಗಳ ಮಧ್ಯ ಅಷ್ಟೇ ಇರ್ತದೆ. ಆದರೆ ನಮ್ಮ ಭಾರತ ಕೇವಲ ಒಂದು ವಾರದಲ್ಲಿಯೇ ಅದಕ್ಕಿಂತ ಹೆಚ್ಚಿನದನ್ನು ಸೇರಿಸಿದೆ. ಕಳೆದ 3 ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಜಿಗಿತ ಕಂಡು ಬಂದಿದ್ದಿಲ್ಲ. ಕಳೆದ ಕೆಲವು ವಾರಗಳಿಂದಲೂ ಕೂಡ ಭಾರತೀಯ ರೂಪಾಯಿ ನಿರಂತರವಾಗಿ ಕುಸಿಯುತ್ತಿದ್ದು ಪ್ರತಿ ಡಾಲರ್ಗೆ 87.50ಗೆ ತಲುಪಿತ್ತು. ಆದರೆ ಈಗ ರೂಪಾಯಿ 50 ಪೈಸೆಗಳಷ್ಟು ಬಲಗೊಂಡು ಪ್ರತಿ ಡಾಲರ್ಗೆ 86.90ಗೆ ತಲುಪಿದೆ. ಗೆಳೆಯರೆ, ಇದು ಅಷ್ಟೊಂದು ಸಣ್ಣ ಬದಲಾವಣೆ ಅಲ್ಲ. ಕಳೆದ 6 ತಿಂಗಳಲ್ಲಿ ರೂಪಾಯಿನ ಬಲಪಡಿಸುವುದಕ್ಕಾಗಿ ನಮಗೆ ಶತಕೋಟಿ ಡಾಲರ್ಗಳನ್ನು ಖರ್ಚು ಮಾಡಬೇಕಾಗಿತ್ತು. ಹಾಗೂ ಈಗ ಈ ರಿಸರ್ವ್ ಹೆಚ್ಚಳದ ಹೊರತಾಗಿಯೂ ಕೂಡ ಈ ರೂಪಾಯಿ ಸ್ವತಃ ಬಲಗೊಂಡಿದೆ. ಇದು ರೂಪಾಯಿಯ ಬಲದ ಸಂಕೇತ ಅಷ್ಟೇ ಅಲ್ಲದೆ ಭಾರತದ ಆರ್ಥಿಕ ಸ್ಥಿರತೆಯ ಸಂಕೇತವೂ ಕೂಡ ಆಗಿದೆ. ಭಾರತವು ವಿಶ್ವದ ಅತಿ ದೊಡ್ಡ ಅಕ್ಕಿ ರಫ್ತುದಾರ ರಾಷ್ಟ್ರವಾಗಿದ್ದು ಜಾಗತಿಕ ಮಾರುಕಟ್ಟೆಯ 40% ಪಾಲನ್ನು ಹೊಂದಿದೆ. 2022ರಲ್ಲಿ ಭಾರತವು 22.2 ಮಿಲಿಯನ್ ಟನ್ರಷ್ಟು ಅಕ್ಕಿಯನ್ನು ರಫ್ತು ಮಾಡಿತ್ತು. ಆದರೆ ದೇಶೀಯ ಬೆಲೆಗಳನ್ನು ಸ್ಥಿರವಾಗಿಡಲು ಸರ್ಕಾರವು ಬ್ರೋಕನ್ ರೈಸ್ ಅನ್ನ ಅಂದರೆ ಮುರಿದ ಅಕ್ಕಿಯ ರಫ್ತನ್ನು ನಿಷೇಧಿಸಿತ್ತು. ಈಗ ಮತ್ತೆ 100% ಬ್ರೋಕನ್ ರೈಸ್ ರಫ್ತಿಗೆ ಹಸಿರು ನಿಶಾನೆ ನೀಡಲಾಗಿದೆ. ಇದರೊಂದಿಗೆ ಆಫ್ರಿಕಾ, ಮಿಡಲ್ ಈಸ್ಟ್, ಅಮೆರಿಕ ಮತ್ತು ಯುರೋಪ್ ಮಾರುಕಟ್ಟೆಗಳಲ್ಲಿ ಭಾರತವು ತನ್ನ ಪ್ರಾಬಲ್ಯವನ್ನು ಮತ್ತಷ್ಟು ಹೆಚ್ಚಿಸಬಹುದು. ಈ ಬ್ರೋಕನ್ ರೈಸ್ ಅನ್ನ ಪಶು ಆಹಾರ, ಪಾಲಿಟ್ರಿ ಫೀಡ್ ಮತ್ತು ಫುಡ್ ಪ್ರೊಸೆಸಿಂಗ್ ಅಲ್ಲಿ ಹೆಚ್ಚು ಬಳಸಲಾಗ್ತದೆ. ಹಾಗಾದರೆ ಭಾರತದ ಈ ಹ್ಯಾಟ್ರಿಕ್ ಯಾಕೆಷ್ಟು ದೊಡ್ಡದಾಗಿದೆ? ಆಕ್ಚುಲಿ ಫಾರೆಕ್ಸ್ ರಿಸರ್ವ್ಸ್ನ ಹೆಚ್ಚಳವು ದೇಶದ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ರೂಪಾಯಿ ಬಲಗೊಳ್ಳುವುದರಿಂದ ಇಂಪೋರ್ಟ್ಗಳು ಅಂದರೆ ಆಮದುಗಳು ಅಗ್ಗವಾಗ್ತವೆ. ಇದು ಹಣದುಬ್ಬರವನ್ನು ನಿಯಂತ್ರಣದಲ್ಲಿಡ್ತದೆ. ಈ ಬ್ರೋಕನ್ ರೈಸ್ ಎಕ್ಸ್ಪೋರ್ಟು ಭಾರತಕ್ಕೆ ಹೊಸ ವ್ಯಾಪಾರ ಅವಕಾಶಗಳನ್ನು ಕೂಡ ನೀಡುತ್ತದೆ, ವಿಶೇಷವಾಗಿ ಆಫ್ರಿಕನ್ ಮತ್ತು ಮಿಡಲ್ ಈಸ್ಟ್ ದೇಶಗಳಲ್ಲಿ. ಗೆಳೆಯರೇ, ಅಮೆರಿಕ ಭಾರತದ ಮೇಲೆ ಸುಂಕವನ್ನು ಹೆಚ್ಚಿಸುವುದಾಗಿ ಬೆದರಿಕೆ ಹಾಕ್ತಾ ಇತ್ತು. ಆದರೆ ಭಾರತದ ಬಲವಾದ ಆರ್ಥಿಕ ಬೆಳವಣಿಗೆಯು ಈಗ ಅವರನ್ನು ಯೋಚಿಸುವಂತೆ ಮಾಡಿದೆ. ಭಾರತ ಇದೇ ವೇಗದಲ್ಲಿ ಬೆಳೆಯುತ್ತಿದ್ದರೆ ಅಮೆರಿಕ ಅಷ್ಟೇ ಅಲ್ಲದೆ ಇಡೀ ಜಗತ್ತು ಭಾರತದ ಆರ್ಥಿಕತೆಯ ಬಲವನ್ನು ಒಪ್ಪಿಕೊಳ್ಳಲು ಬಲವಂತವಾಗಿಸಲಿದೆ. ಸೊ ಗೆಳೆಯರೇ, ಭಾರತದ ಈ ಐತಿಹಾಸಿಕ ವಿಜಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.